ಈ ಎಲೆಕ್ಷನ್ನು ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್ನು ಇದರೊಳಗೆಲ್ಲ ಇದರೊಳಗೆಲ್ಲ ಈ ಘಟಬಂಧನ್ ಹಾಗೆ ಅಂತಂದು. ಆದರೆ ಒಂದು ಅಪಾಯ ಏನಿದೆ ಈ ನಮ್ಮ ಇಂಡಸ್ಟ್ರಿ ಇದರೊಳಗೆ ಅಂತಂದರೆ, ಇವರೆಲ್ಲ ಚೋಟ ಆದರೆ ಈ ಚೋಟಗಳಿಗೆ ಸಣ್ಣ ಸಣ್ಣ ಒಂದಿಷ್ಟು ವೋಟ್ ಬರುತ್ತೆ. ಈಗ ಕರ್ನಾಟಕದೊಳಗೆ ಒಂದು ಪಕ್ಷ ಇದೆ, ಅವ್ರಿಗೊಂದು 10 ಸೀಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇನ್ಯಾವುದೋ ಒಂದವರೆಗೆ 1, 2, 3 ಬರುತ್ತೆ ಅಂತ ಇಟ್ಕೊಳ್ಳೋಣ. ಮಹಾರಾಷ್ಟ್ರದೊಳಗೆ ನಮ್ಮ ಇವರಿದ್ದಾರೆ, ಯಾರು ಪವಾರ್ ಇದ್ದಾರೆ, ಅವ್ರಿಗೊಂದಿಷ್ಟು ಬರುತ್ತೆ ಅಂತ ಇಟ್ಕೊಳ್ಳೋಣ. ಹೀಗೆ ಈ ಚೋಟಗಳಿಗೆಲ್ಲ ಅಷ್ಟು ಸ್ವಲ್ಪ ಬಂದಿರುತ್ತೆ. ಕಾಂಗ್ರೆಸ್ಗೆ ಒಂದು ಸ್ವಲ್ಪ 70, 80, 90 ಸೀಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಬಿ ಜೆ ಪಿಗೆ ಒಂದು ಸ್ವಲ್ಪ ಮೆಜಾರಿಟಿ ರೀಚ್ ಆಗೋದಕ್ಕೊಂದು ಸ್ವಲ್ಪ ಕಡಿಮೆ. ಇವಾಗ ಕರ್ನಾಟಕದೊಳಗೆ ಯಾವ ಸ್ಥಿತಿ ಬಂತಲ್ಲ ಈ 104, ಆದರೆ ಬಿ ಜೆ ಪಿಗೆ ಗೌರ್ಮೆಂಟ್ ಫಾರ್ಮ್ ಮಾಡೋ ಇನ್ನೊಂದು 7-8 ಸೀಟ್ ಕಡಿಮೆ. ಇದೇ ಸಿಚುಯೇಷನ್ ಬರುತ್ತೆ ನಮ್ಮಲ್ಲೂ. ಮೋದಿಗೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ, ಇವರೆಲ್ಲ ಓಟ್ ಸೇರ್ತಾರೆ. ಆವಾಗ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಇವರನ್ನು ಕರೀತಾರೆ, ಗೌರ್ಮೆಂಟನ್ನು ನಾವು ಫಾರ್ಮ್ ಮಾಡ್ತೀವಿ, ನೀವು ಎಲ್ಲ ಬನ್ನಿ ಸೇರ್ಕೊಳ್ಳಿ. ಆವಾಗ ಅವ್ರು ಕೇಳ್ತಾರೆ, ಒಬ್ಬ ಕೇಳ್ತಾನೆ, ನಮಗೆ ರೈಲ್ವೆ ಕೊಡಬೇಕು, ನೀವು ತಗೊಂಡೋಗಿ. ನಮಗೆ ಇನ್ನೊಂದು ಕೊಡಬೇಕು, ಕಾಮರ್ಸ್ ಕೊಡಬೇಕು, ತಗೊಂಡೋಗಿ. ನಮಗೆ ಇದನ್ನು ಕೊಡಬೇಕು, ಎಲ್ಲೆಲ್ಲಿ ದುಡ್ಡು ಹೊಡಿಯಕ್ಕೆ ಬೇಕೋ ಎಲ್ಲ ಕೇಳ್ತಾರೆ, ನೀವು ಎಲ್ಲನೂ ತಗೊಂಡೋಗಿ. ನಮಗೆ ಪ್ರೈಮ್ ಮಿನಿಸ್ಟರ್ಶಿಪ್ ಕೊಡಬೇಕು, ಡಿಫೆನ್ಸ್ ಕೊಡಬೇಕು, ಫಾರಿನ್ ಮಿನಿಸ್ಟ್ರಿ ಕೊಡಬೇಕು, ಫೈನಾನ್ಸ್ ಮಿನಿಸ್ಟ್ರಿ ಕೊಡಬೇಕು. ಇಷ್ಟನ್ನು ನಾವು ಇಟ್ಕೊಂಡಿದ್ರೆ ಸಾಕು, ಉಳಿದೆಲ್ಲ ಹಂಚ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಗೌರ್ಮೆಂಟ್ ಆಗುತ್ತೆ ಆವಾಗ. ಇದೆಲ್ಲ ನಡೆಯುತ್ತಲ್ಲ, ಏನು ಈ ಯು ಪಿ ಎ ಸರ್ಕಾರ ಹೇಗೆ ನಡೀತಾ ಇತ್ತು ಅದು ಇನ್ನೊಂದು ಯು ಪಿ ಎ ಸರ್ಕಾರವೇ ಆಗುತ್ತೆ. ಯಾರೋ ಒಬ್ಬರು ಬರ್ತಾರೆ ನೋಡಿ, ಯು ಪಿ ಎ ಸರ್ಕಾರದೊಳಗೆ ಮನಮೋಹನ್ ಸಿಂಗು ಎಂಥ ಒಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಅಂದರೆ, ನಮ್ಮ ದೇಶದ ಸಂಪನ್ಮೂಲದ ಮೇಲೆ ಮುಸಲ್ಮಾನರಿಗೆ ಫಸ್ಟ್ ಪ್ರಿಫರೆನ್ಸು ಈ ದೇಶದಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ. ಯಾವ ಬೇಸಿಸ್ ಮೇಲೆ ಕೊಟ್ಟರು ಇದಕ್ಕೆಲ್ಲನೂ? ಇದರೊಳಗೆ ಯು ಪಿ ಎ ಸರ್ಕಾರ ಬಂದು ಇದು ಇನ್ನೊಂದು ಥರ್ಡ್ ಯು ಪಿ ಎ ಸರ್ಕಾರ ಅಂತ ಇಟ್ಕೊಳ್ಳಿ ಇದನ್ನು. ಅವಾಗೇನು ಮಾಡ್ತಾರೆ, ಇದೇ ಸ್ಟೇಟ್ಮೆಂಟ್ ಮತ್ತೆ ಕೊಡ್ತಾರೆ. ಅವನು ಈ ಮಧ್ಯಪ್ರದೇಶದೊಳಗೆ ಇವನು ಮಾಡಿದಲ್ಲ, ಕಮಲ್ನಾಥ್ ಇದ್ದಾನಲ್ಲ, ಮುಸ್ಲಿಮ್ಸ್ದು 90% ವೋಟ್ ಬಂದರೆ ನಾವು ಖಂಡಿತ ಗೆಲ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟೇ ಕೊಟ್ಬಿಟ್ಟ ಅವನು, ಮತ್ತು ಗೆದ್ದೇ ಬಿಟ್ಟ. ಈ 5 ವರ್ಷದೊಳಗೆ ಮೋದಿ ಏನು ಮಾಡಿದ್ರಲ್ಲ, ಒಂದು ಸಾಧನೆ ಮಾಡಿದಾರಲ್ಲ, ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಹುಟ್ಟಿಸಿದಾರಲ್ಲ, ಇವಾಗ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗೋಗ್ಬಿಡುತ್ತೆ ಇದರಲ್ಲಿ. ಅದಕ್ಕೋಸ್ಕರವಾಗಿ ಈ ಎಲೆಕ್ಷನ್ನು ಬಹಳ ಮುಖ್ಯವಾದದ್ದು. ಇದಕ್ಕೆ ಏನು ಮಾಡಬೇಕು ಜನ ಅಂತಂದರೆ, ಒಂದು ವಿದ್ಯಾವಂತರು ಹೋಗಿ ತಪ್ಪದೇ ವೋಟ್ ಮಾಡಬೇಕು. ಹಾಗಂತ ವಿದ್ಯಾವಂತರಿಂದಲೇ ಆಗಲ್ಲ, ಯಾಕೆಂದರೆ ವಿದ್ಯಾವಂತರ ಸಂಖ್ಯೆ ಕಡಿಮೆನೇ ಇರೋದು. ಈಗ ಹೊಸ ಇವರು ಬರ್ತಾ ಇದ್ದಾರೆ, ಏನು ಹೊಸ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಇದಕ್ಕೆ ಬಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಇದನ್ನು. ಹಿಂದೆ ಏನೇನು ನಡೀತು ಅಂತ ಅನ್ನೋದು ಈ ಯಂಗ್ಸ್ಟರ್ಸಿಗೆ ಗೊತ್ತೇ ಇಲ್ಲ ಇದನ್ನೆಲ್ಲ. ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಇದರೊಳಗೆ. ಇವಾಗೇನು ಪ್ರತಿಯೊಬ್ಬನ ಹತ್ರಲ್ಲೂ ಒಂದೊಂದು ಮೊಬೈಲ್ ಇರುತ್ತಾ? ಆದರೆ ನನ್ನ ಮನೆಗೆ ನನಗೊಂದು ಫೋನ್ ಬೇಕು ಇದ್ದರೆ ನಾನು 2 ವರ್ಷ ಇನ್ಫ್ಲೂಯೆನ್ಸ್ ಮಾಡಬೇಕಾಯ್ತು. ಯಾಕೆಂದರೆ ಎಲ್ಲ ಸರ್ಕಾರದ್ದೇನೆ. ಆವಾಗ 2 ವರ್ಷ ಇನ್ಫ್ಲೂಯೆನ್ಸ್ ಮಾಡಿ ಫೋನ್ ಬಂದರೆ, ಆ ಫೋನು ಕೂಡ ಸರ್ಕಾರದ ಕಂಪ್ನಿ ಅವರೇ ಕೊಟ್ಟದ್ದನ್ನು ನಾವು ತಗೋಬೇಕು. ಪ್ರೈವೇಟಲ್ಲಿ ಫೋನ್ ತಗೊಳ್ಳೋ ಹಾಗೆ ಇರ್ತಲೇ ಇರಲಿಲ್ಲ ಆವಾಗ. ಆ ಫೋನು ಕೂತ್ಕೊಂಡ್ಬಿಡೋದು, ವೈರ್ ಕನೆಕ್ಷನ್ನು ಕೆಟ್ಟೋಗ್ಬಿಡೋದು. ಒಂದೊಂದು ಸಲ ಕೆಟ್ಟೋಯ್ತು ಅಂತಂದರೆ 15-20 ದಿವಸ ಇಲ್ವಲ್ಲ, ಕನೆಕ್ಷನ್ನೇ ಇಲ್ಲ ಇದರಲ್ಲಿ. ಆ ಫೋನ್ನೊಳಗೆ ನಾನು ಎಲ್ಲೋ ಒಂದು ಬೇರೆ ಊರಿಗೆ ಒಂದು ಕಾಲ್ ಮಾಡ್ತೀನಿ ಅಂತಂದರೆ ರಿಂಗ್ ಮಾಡಿ ಕೇಳ್ತಾ ಹಾಂ ಕೇಳ್ತಾ, ಅವನು ಹೇಳಿದ್ದಂಗೆ ಕೇಳಲ್ಲ, ನಾನು ಹೇಳಿದ್ದು ಅವನಿಗೆ ಕೇಳಲ್ಲ. ಇಂಥ ಪರಿಸ್ಥಿತಿ ಇತ್ತು. ಇವಾಗ ನಾವ್ರಿಗೆ ಗೊತ್ತಾಗಲ್ಲ ಇದೆಲ್ಲನೂ ಯಾವ ಸ್ಥಿತಿಲಿತ್ತೋ ಆ ಕಾಲದೊಳಗೆ ಅಂತ ಅಂದು. ಈಗ ಎಷ್ಟು ರ್ಯಾಪಿಡಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಂತ ಅನ್ನೋದು ಈ ಯಂಗ್ಸ್ಟರ್ಸ್ಗೆ ನೀವು ಇದು ಎಕ್ಸ್ಪ್ಲೇನ್ ಮಾಡಬೇಕು ಇದನ್ನೆಲ್ಲನೂ. ಇದು ಇವಾಗ ವಿದ್ಯಾವಂತರ ಕೆಲಸ ಏನು ಅಂತ ಅಂದರೆ, ಈಗ 2 ತಿಂಗಳಿದೆಯಲ್ಲ, ಈ 2 ತಿಂಗಳಲ್ಲಿ ಹೋಗಿ ತಮ್ಮ ಊರಿಗೆ ಹೋಗಬೇಕು, ಹಳ್ಳಿಗೆ ಹೋಗಬೇಕು, ಇದನ್ನೆಲ್ಲ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಯಾತಕ್ಕೆ ನೀವು ಮೋದಿಗೆ ವೋಟ್ ಕೊಡಬೇಕು, ಅವ್ರು ಏನು ಮಾಡಿ ತೋರಿಸಿದ್ದಾರೆ, ಅವ್ರು ಮಾಡಿದ ಮುಂದೆ ಏನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅಷ್ಟೇ. ಕಂಟಿನ್ಯೂಟಿ ಆಫ್ ವರ್ಕ್
ಅದಕ್ಕೋಸ್ಕರವಾಗಿ ಮೋದಿಗೆ ಓಟ್ ಕೊಡಬೇಕು ಅಂತ ನಾನು ಹೇಳ್ತಾ ಇರೋದು. ಅದು ಇನ್ನೊಂದು ಟರ್ಮ್ಗೆ ಅಂತಂದ್ರೆ ಅಲ್ಲ, ನಾನು ಹೇಳಿದ್ದು 3 ಟರ್ಮ್ ಅಂದರೆ ಇನ್ನು 15 ವರ್ಷ. ಈಗ 5 ವರ್ಷ ಕೊಟ್ಟಿದ್ದೀವಿ ಮೋದಿಗೆ, ಇನ್ನು 15 ವರ್ಷ ಕೊಡೋಣ ಇದರೊಳಗೆಲ್ಲ. ಅಷ್ಟೊತ್ತಿಗೆ ಈ ಇದರೆಲ್ಲ ದೇಶದಲ್ಲಿರೋ ಭ್ರಷ್ಟಾಚಾರ, ಆಡಳಿತದಲ್ಲಿರೋ ಭ್ರಷ್ಟಾಚಾರ ಇದೆಲ್ಲ ಹೋಗ್ಲಾಡಿಸಿ ಒಂದು ಲೆವೆಲ್ಗೆ ಅವ್ರು ತರಲಿ, ಆಮೇಲೆ ನೋಡ್ಕೊಳ್ಳೋಣ. ಅಷ್ಟೊತ್ತಿಗೆ ಮೋದಿಗೂ ವಯಸ್ಸಾಗಿರುತ್ತೆ, ಅವ್ರಿಗೂ ರಿಟೈರ್ ಆಗಿ ಅಂತ ಹೇಳಿಬಿಡೋಣ ಮರ್ಯಾದೆಯಾಗಿ. ಇಷ್ಟು ನನ್ನ ಅಭಿಪ್ರಾಯ ಈ ಎಲೆಕ್ಷನ್ ವಿಷಯದಲ್ಲಿ.